ನನ್ ಗೊತ್ತಿಲ್ಲ, ನಾನು ಜಸ್ಟ್ ಗೆಸ್ ಮಾಡ್ಕೊಳ್ತೇನೆ ದಟ್ ಈ ವಿಷಯ ನಿಮ್ಗೆ ಗೊತ್ತಿರ್ಬೋದು ಅಂತ ಹೇಳಿ. ವಿಷಯ ಏನಂತ ಹೇಳಿದ್ರೆ, ನಿಮ್ಗೆ ಕೆಲವು ಮೆಸೇಜಸ್ ನಿಮ್ಮ ಬಹುಕಾಲದಿಂದ ಮೆಸೇಜ್ ಮಾಡದೇ ಇರುವ ಫ್ರೆಂಡ್ ಇಂದ ಮೆಸೇಜಸ್ ಬಂದಿರ್ಬೋದು. ಅದೇನಂತ ಹೇಳಿದ್ರೆ, ಹೇಗಿದ್ಯಾ, ತುಂಬಾ ಟೈಮ್ ಆಯ್ತು ಮಾತಾಡದೆ, ಇವತ್ತೇನೋ ನಿನ್ ಬಗ್ಗೆ ಅನ್ಸಿತ್ತು, ಅದಕ್ಕೆ ಮೆಸೇಜ್ ಮಾಡ್ತಿದ್ದೇನೆ ಅಂತ ಹೇಳಿ ಬಂದಿರ್ಬೋದಲ್ವಾ. ಅಂಡ್ ಯಾವತ್ತು ಇಲ್ಲದಿದ್ದವ ಇಷ್ಟು ಟೈಮ್ ಆದ ಮೇಲೆ ಮೆಸೇಜ್ ಮಾಡ್ತಿದ್ದಾನಂತ ಹೇಳಿದ್ರೆ ಏನೋ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಏನೋ ಇದೆ, ಏನೋ ಹೇಳಿಕೆ ಕಾಯ್ತಾ ಇದ್ದೇನೆ ಅಂತ ಹೇಳಿ, ರೈಟ್? ಈ ರೀತಿಯಾದ ನಾವು ಪ್ರಾಕ್ಟೀಸಸ್, ಈ ರೀತಿಯಾದ ಮೆಥಡ್ಸ್ ನಾವು ಯೂಸ್ ಮಾಡುತ್ತಾ ಬರೋದ್ರಿಂದ ಕೆಲವು ಇಂಟ್ರೆಸ್ಟೆಡ್ ಸ್ಮಾರ್ಟ್ ಅಂಬಿಷಿಯಸ್ ಪರ್ಸನ್ಸ್ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಹಿಂದೆ ಜರಿಯುತ್ತಾರೆ. ಜಸ್ಟ್ ಬಿಕಾಸ್ ಅವರಿಗೆ ಈ ರೀತಿ ಕ್ರೀಪಿ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಅವರಿಗೆ ಇಂಟ್ರೆಸ್ಟ್ ಇದೆ, ಬಟ್ ಇನ್ ದ ರೈಟ್ ವೇ. ಸೊ ಆಬ್ವಿಯಸ್ಲಿ ಈ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅನ್ನು ಯಾವುದೋ ಒಂದು ರೀತಿಯಲ್ಲಿ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ ಗೆ ಇನ್ವೈಟ್ ಮಾಡ್ಲಿಕ್ಕೆ ಎಷ್ಟು ಕಷ್ಟನೋ, ಅಷ್ಟೇ ಈ ರೀತಿಯಾದ ಮೆಥಡ್ಗಳು ಹಾರಿಬಲ್ ವೇ ಈ ಬಿಸ್ನೆಸ್ ಅನ್ನು ದೊಡ್ಡದಾಗಿ ಬೇ ಮಾಡ್ಲಿಕ್ಕೆ. ಸೊ ವಾಟ್ ಇಫ್ ಒಂದು ಪ್ರೊಫೆಷನಲ್ ಮೆಥಡ್ ಇರ್ತಿದ್ರೆ, ಸೊ ದಟ್ ನಾವು ಯಾರನ್ನು ಚೇಸ್ ಮಾಡದೆ, ಯಾರನ್ನು ಬೆರ್ಗ್ ಮಾಡದೆ, ಯಾರಿಗೂ ಇರಿಟೇಟ್ ಮಾಡದೆ, ಯಾರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಇದೆಯೋ ಅವರನ್ನು somehow ಪ್ರೊಫೆಷನಲಿ ಇನ್ವೈಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇರ್ತಿದ್ರೆ, ಕರೆಕ್ಟ್ ಅಲ್ವಾ? ಸೊ ಇದೇ ವಿಷಯಕ್ಕೆ ನನಗೆ ಪ್ರಾಮಿಸ್ ಮಾಡ್ಕೊಂಡಿದ್ದೆ, ಈ ಬಿಸ್ನೆಸ್ ನಾನು ಮಾಡೋದಾದ್ರೆ ನಾನು ಪ್ರೊಫೆಷನಲ್ ವೇ ಅಲ್ಲೇ ಮಾಡ್ತೇನೆ ಹೊತ್ತು ಯಾವುದೇ ರೀತಿಯಲ್ಲಿ ನಾನೊಂದು ಬುಕ್ ಪೆನ್ ಹಿಡ್ಕೊಂಡು ಮನೆಗೆ ಹೋಗಿ ಸರ್ ನಿಮ್ಗೆ ಈ ಬಿಸ್ನೆಸ್ ಇದೆ, ಇಂಟ್ರೆಸ್ಟ್ ಇದೆಯಾ, ಈ ಪ್ರಾಡಕ್ಟ್ ಇದೆ, ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಹೋಗೋದಿಲ್ಲ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲೇ ನಾನು ಡಿಸೈಡ್ ಮಾಡಿದೆ. ಸೊ ನಾನು ಈ ಬಿಸ್ನೆಸ್ ಮಾಡೋದಾದ್ರೆ ನಾನು ದ ರೈಟ್ ವೇ, ದ ಕರೆಕ್ಟ್ ವೇ ಅಲ್ಲೇ ನಾನು ಈ ಬಿಸ್ನೆಸ್ ಇಲ್ಲದಿದ್ರೆ ನಾನು ಮಾಡೋದೇ ಇಲ್ಲ. ಅಂಡ್ ಅದು ಹೇಗೆ ಮಾಡಿದೆ ಅಂತ ಹೇಳಿ ನಾನು ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ನಾನು ಹೇಳಿಕ್ಕಿದ್ದೇನೆ. ಅದು ಸಹ ನಿಮ್ಮ ಜೆನ್ಯೂನ್ ಫ್ರೆಂಡ್ಶಿಪ್ ಹಾಳಾಗದ ರೀತಿಯಲ್ಲಿ. ಬಟ್ ಎಲ್ಲದಕ್ಕಿಂತ ಮೊದಲು ನಾನು ಸತ್ಯ ಹೇಳ್ಬೇಕಂತ ಹೇಳಿದ್ರೆ, ಈ ಫೋನ್ ಎತ್ತಿ ಪ್ರತಿಯೊಬ್ಬರಿಗೆ ಡಯಲ್ ಮಾಡಿ ಕಾಲ್ ಮಾಡಿ ಹೇಳುದು ಅಂತ ಹೇಳಿದ್ರೆ ಅದಕ್ಕಿಂತ ಕಷ್ಟ ಇನ್ನೊಂದಿಲ್ಲ, ಸ್ಪೆಷಲಿ ನಮ್ಮ ಕ್ಲೋಸ್ ಫ್ರೆಂಡ್ಸಿಗೆ. ನಂಗೆ ಈ ರೀತಿ ಇಷ್ಟ ಇರಲಿಲ್ಲ. ನಾನು ಎಲ್ಲಿಯಾದ್ರೂ ಫ್ರೆಂಡ್ಸ್ ಅನ್ನು ಮೀಟ್ ಆಗ್ಲಿಕ್ಕೆ ಹೋದ್ರೆ, ನಾನು ಯಾವ್ದಾದ್ರು ಒಂದು ಪಾರ್ಟಿಗೆ ಹೋದ್ರೆ ಅವರು ನನ್ನ ನೋಡಿದ ತಕ್ಷಣ ಹೀಗೆ ಅನ್ಸೋದು, ಲೈಕ್ ಅಬ್ಬಾ ಬಂದ್ಬಿಟ್ಟ, ಇನ್ ಸ್ಟಾರ್ಟ್ ಮಾಡ್ತೇನೆ ಅವನಿಂದ ಒಂದು ಬಿಸ್ನೆಸ್ ಬಗ್ಗೆ ಕೊರಿಲಿಕ್ಕೆ. ಸೊ ನಾನು ಈ ರೀತಿಯಾದ ಪರ್ಸನ್ಸ್ ಆಗಿರ್ಲಿ, ಈ ರೀತಿಯಾದ ಫ್ರೆಂಡ್ ಆಗ್ಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ಅದಕ್ಕೆ ನಾನು ಏನಾದ್ರೂ ಒಂದು ಚೇಂಜಸ್ ಮಾಡ್ಲೇಬೇಕಿತ್ತು. ಸೊ ಹಾಗಂತ ಹೇಳಿ ನಾನು ಬಿಸ್ನೆಸ್ ಬಿಲ್ಡ್ ಮಾಡದೇ ಇರ್ಲಿಕ್ಕೆ ಇರೋದು ಚಾನ್ಸೇ ಇಲ್ಲ. ನಂಗೆ ಏನಾದ್ರೂ ಮಾಡಿ ನಂಗೆ ಬಿಸ್ನೆಸ್ ಸಹ ಬಿಲ್ಡ್ ಮಾಡಬೇಕು, ಬಟ್ ನನ್ನ ಫ್ರೆಂಡ್ಶಿಪ್ ಸಹ ಫಸ್ಟ್ ಕ್ಲಾಸ್ ಆಗಿರ್ಬೇಕು. ಸೊ ಇದಕ್ಕೆ ಏನಾದ್ರೂ ಒಂದು ಚಾನ್ಸ್ ಇದ್ದೇ ಇದೆ. ನಾನು ಮಾಡೋದಾದ್ರೆ ನಾನು ಈ ಬಿಸ್ನೆಸ್ ಅನ್ನು ಕರೆಕ್ಟ್ ಆಗಿ ಮಾಡ್ತೇನೆ. ಏನಿದು ಚಾನ್ಸ್ ಅಂತ ಹುಡುಕ್ತಾ ಹೋದಾಗ ನಂಗೆ ಸಿಕ್ಕಿದ್ದು ಈ ಪರ್ಟಿಕ್ಯುಲರ್ ಕ್ಲಾರಿಟಿ. ಅಂಡ್ ಈ ಕ್ಲಾರಿಟಿ ಸಿಕ್ಕಿದ್ದು ನಾನು ಬೇರೆ ಆನ್ಲೈನ್ ಬಿಸ್ನೆಸ್ ಯಾವ ರೀತಿಯಲ್ಲಿ ಅವ್ರು ಬಿಲ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ಕಲ್ತಾರ. ಒಂದು ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನೀವು ಅನ್ಕೊಳ್ತೀರಾ ಒಬ್ಬ ಓನರ್ ಅವನ ಹೋಟೆಲ್ ಅನ್ನು ಹಾಕ್ತಾನೆ, ಅಂಡ್ ಆ ಹೋಟ್ಲಿಗೆ ಅವನ ಖುದ್ಕ ಫ್ರೆಂಡ್ಸ್ ಮೇಲೇನೆ ಅವ ಡಿಪೆಂಡ್ ಆಗಿರ್ತಾನೆ ಅಂತ ಹೇಳಿ ಅವ ಬೇರೆ ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ವಾ? ಬರೀ ಜಸ್ಟ್ ಬಿಕಾಸ್ ಅವನ ಫ್ರೆಂಡ್ಸ್ ಬರೋದಿದ್ರೆ ಅವನ ಹೋಟೆಲ್ ಬಿಸ್ನೆಸ್ ನಡೆಯುವುದೇ ಅಲ್ವಾ? ಆಬ್ವಿಯಸ್ಲಿ ಇಲ್ಲ. ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಸಹ ಬಿಸ್ನೆಸ್ ಮಾಡೆಲ್, ಮತ್ತೆ ನಾವ್ ಯಾಕೆ ಇಂಥ ಮೆಥಡ್ಸ್ ನಾವು ಯೂಸ್ ಮಾಡ್ಕೊಳ್ತಿದ್ದೇವೆ? ಕರೆಕ್ಟ್ ಅಲ್ವಾ? ನಾವು ಈ ಥಿಂಕಿಂಗ್ ಅನ್ನು ಚೇಂಜ್ ಮಾಡಲೇಬೇಕು. ನಾವು ಸಹ ಪ್ರೊಫೆಷನಲ್ ಆಗ್ಬೇಕಾದ್ರೆ ಈ ಬಿಸ್ನೆಸ್ ಮಾಡೆಲ್ ನಲ್ಲಿ, ಇಲ್ಲದಿದ್ರೆ ನಮ್ಮನ್ನು ಒಂದು ನೇಮ್ ಸೇಕ್ ಅಥವಾ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಅಂಡ್ ಓನ್ಲಿ ಬಿಕಾಸ್ ನಾವು ಈ ತರದ ಹಾರಿಬಲ್ ಮೆಥಡ್ಸ್ ಯೂಸ್ ಮಾಡೋದ್ರಿಂದ. ಸೊ ಮೇಲೆ ನನಗೆ ಗೊತ್ತಾಯ್ತು, ನಾವು ಒಂದು ಅಮೆಚ್ಯೂರ್, ಒಬ್ಬ ಹೊಸೊಬ್ಬ ರೀತಿಯಲ್ಲಿ ನಾವು ಥಿಂಕ್ ಮಾಡೋದನ್ನು ಬಿಟ್ಟು ಒಬ್ಬ ಪ್ರೊಫೆಷನಲ್ ರೀತಿಯಲ್ಲಿ ನಾವು ಥಿಂಕ್ ಮಾಡ್ಬೇಕಂತ. ಸೊ ನಾವು ಯಾವಾಗ ಪ್ರೊಫೆಷನಲ್ ರೀತಿಯಲ್ಲಿ ಥಿಂಕ್ ಮಾಡ್ತೇವೋ, ನಾವೊಂದು ಪ್ರೊಫೆಷನಲ್ ಮೆಥಡ್ಸ್ ಅನ್ನು, ಪ್ರೊಫೆಷನಲ್ ಸಿಸ್ಟಮ್ ಅನ್ನು ರೆಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಎಲ್ಲದಕ್ಕಿಂತ ಮೇನ್ ನಮ್ಮ ಬಿಸ್ನೆಸ್ ಲೈಫ್ ಸಪರೇಟ್ ಆಗಿರ್ಬೇಕು ಅಂಡ್ ನಮ್ಮ ಪರ್ಸನಲ್ ಲೈಫ್ ಸಪರೇಟ್ ಆಗಿರ್ಬೇಕು. ನಾವು ಯಾವಾಗ ಇದೆರಡನ್ನು ಮರ್ಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೋ, ಆಚೆಯಿಂದ ನಮ್ಮ ಪರ್ಸನಲ್ ಲೈಫ್ ಸಹ ನೆಟ್ಟಿಗೆ ಇರೋದಿಲ್ಲ, ನಮ್ಮ ಬಿಸ್ನೆಸ್ ಲೈಫ್ ಸಹ ನೆಟ್ಟಿಗೆ ಇರೋದಿಲ್ಲ. ಒಂದು ಸಣ್ಣ ಉದಾಹರಣೆ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಏನಂತ ಹೇಳಿದ್ರೆ, ಒಂದು ದೊಡ್ಡ ಸಮುದ್ರ, ಒಂದು ಸಣ್ಣ ಕೆರೆ. ಈ ಸಮುದ್ರ ಈ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದು ನೆಟ್ವರ್ಕ್ ಇದೆ, ಕರೆಕ್ಟಾ? ಬಟ್ ಈ ಸಮುದ್ರದಲ್ಲಿ ಆಲ್ಮೋಸ್ಟ್ 99% ಜನರಿಗೆ ಹಸಿವೇನೇ ಇಲ್ಲ, ಕರೆಕ್ಟ್? ಆವಾಗ ಇಂಥ ಸಮುದ್ರದಲ್ಲಿ ನಾವು ಮೀನು ಹಿಡಿಯುವುದು ವೇಸ್ಟ್ ಆಫ್ ಟೈಮ್. ಯಾಕಂದ್ರೆ ಆ ಮೀನುಗಳಿಗೆ ಹಸಿವೇನೇ ಇಲ್ಲ. ಸೊ ಸಿಕ್ಕಿದ್ರೆ ಸಿಕ್ಕಿತು, ಇಲ್ಲದ್ರೆ ಇಲ್ಲ. ಆ ಟೈಮ್ ಅಂಡ್ ಎಫರ್ಟ್ಸ್ ಹಾಕುವ ಬದಲು ನಾವು ನಮ್ಮ ಕೆರೆಯನ್ನು ನೀಟಾಗಿ ಬಿಲ್ಡ್ ಮಾಡಿದ್ರೆ, ಅಂಡ್ ಈ ನಮ್ಮ ಕೆರೆ ಈಸ್ ನಮ್ಮ ಆಸೆಟ್, ವಿಚ್ ಈಸ್ ನಮ್ಮ ಆಸ್ತಿ, ವಿಚ್ ಈಸ್ ಈ ಕೆರೆ ಥ್ರೂ ನಾವು ಒಂದು ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್, ಈ ನಮ್ಮ ವಿಡಿಯೋ ಕಾಂಟೆಂಟ್, ಈ ನಮ್ಮ ಫನಲ್, ಇದನ್ನೆಲ್ಲ ಒಂದು ಈ ನಮ್ಮ ಕೆರೆಗೆ ನಾವು ಕಂಪೇರ್ ಮಾಡ್ಕೊಂಡು, ರೈಟ್? ಅಂಡ್ ಈ ಕೆರೆಯಲ್ಲಿ ನಮ್ಗೆ ಬೇಕಿರೋದು ನೆಕ್ಸ್ಟ್ ಫುಡ್, ಆಹಾರ, ವಿಚ್ ಇಸ್ ನಥಿಂಗ್ ಬಟ್ ನೀವು ಕೊಡ್ತಿರುವ ವ್ಯಾಲ್ಯೂಯೇಬಲ್ ಇನ್ಫಾರ್ಮೇಶನ್. ದ ವೆರಿ ರೀಸನ್ ನೀವು ಈ ವಿಡಿಯೋ ನೋಡ್ತಿದ್ದೀರಿ ಯಾಕಂತ ಹೇಳಿದ್ರೆ ನಿಮಗೆ ಏನೋ ಒಂದು ಇನ್ಫಾರ್ಮೇಶನ್ ಬೇಕು.
ಅದಕ್ಕೋಸ್ಕರ ಈ ವಿಡಿಯೋ ನೋಡ್ತಿದ್ದೀರಿ. ಸೊ ಅದೇ ರೀತಿಯಲ್ಲಿ ಈ ನಮ್ಮ ಎಕ್ಸಾಂಪಲ್ ಅಲ್ಲಿ ನಮ್ಮ ಫುಡ್ ಇಸ್ ಈಕ್ವಲ್ ಟು ದ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಸೊ ಈಗೇನಾಯ್ತು, ನಿಮ್ಮದೇ ಒಂದು ಪರ್ಸನಲ್ ಕೆರಿಯರ್ ರೆಡಿ ಆಗಿದೆ, ಅದರಲ್ಲಿ ಫಸ್ಟ್ ಕ್ಲಾಸ್ ಆದ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ರೀತಿಯಲ್ಲಿ ಆಹಾರ ತಯಾರಾಗಿದೆ. ಸೊ ಉಳ್ದದೆಂತ, ಯಾವ ಮೀನುಗಳಿಗೆ ಹಸಿವೆ ಇದೆಯೋ, ಯಾವ ಫಿಶ್ ಗಳಿಗೆ ಹಸಿವೆ ಇದೆಯೋ ಆ ಫಿಶ್ ಮಾತ್ರ ನಿಮ್ಮ ಕೆರೆಗೆ ಬರುತ್ತೆ. ಅದು ಎಫೆಕ್ಟಿವ್ ಬಿಸ್ನೆಸ್. ದಿಸ್ ಇಸ್ ನಥಿಂಗ್ ಬಟ್ ಅಟ್ರಾಕ್ಷನ್ ಮಾಡೆಲಿಂಗ್. ಇದು ಸಿಂಪಲ್ ವೇ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ, ಜನರು ನಿಮ್ಮನ್ನು ಹುಡ್ಕೊಂಡು ಬರ್ಬೇಕು, ನೀವು ಜನರನ್ನು ಹುಡ್ಕೊಂಡು ಹೋಗೋದಲ್ಲ. ಅವ್ರು ಯಾರೇ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಇಲ್ಲ ಸ್ಟ್ರೇಂಜರ್ಸ್ ಆಗಿರ್ಲಿ. ಅಂಡ್ 2025 ದಿಸ್ ಇಸ್ ದಿ ಮಾಡರ್ನ್ ಅಂಡ್ ದ ರೈಟ್ ವೇ ಟು ಬಿಲ್ಡ್ ಯೋರ್ ಆನ್ಲೈನ್ ಬಿಸ್ನೆಸ್. ಬೇರೆ ವಿಧಿಯೇ ಇಲ್ಲ. ನಾನು ಯಾವುದೇ ಈ ರೀತಿ ಸಿಸ್ಟಮ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನನ್ನಲ್ಲಿ ಇದ್ದ ಎಲ್ಲ ಪ್ರೆಷರೇ ಇಲ್ಲ. ಯಾಕಂತ ಹೇಳಿದ್ರೆ ನಾನೀಗ ಕುತ್ಕೊಂಡು ಥಿಂಕ್ ಮಾಡ್ತಿಲ್ಲ, ಅವನೇನು ಅಂದ್ಕೊಳ್ತಾನೋ, ಇವರೇನು ಅಂದ್ಕೊಳ್ತಾರೋ. ನಂಗೆ ಆ ಮೆಂಟಲ್ ಎನರ್ಜಿ ವೇಸ್ಟ್ ಮಾಡೋ ಆಪ್ಷನ್ನೇ ಇಲ್ಲ. ಆ್ಯಂಡ್ ಆಲ್ ನನ್ನ ಮೆಂಟಲ್ ಎನರ್ಜಿಯನ್ನು ನಾನು ಒಂದು ಫಸ್ಟ್ ಕ್ಲಾಸ್ ವಿಡಿಯೋ ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಹಾಕ್ತಿದ್ದೇನೆ, ವಿಚ್ ಇನ್ ರಿಟರ್ನ್ ಇಸ್ ಬಿಲ್ಡಿಂಗ್ ಮೈ ಬಿಸ್ನೆಸ್. ನಮಗೋಸ್ಕರ ಈ ನನ್ನ ವಿಡಿಯೋ ಕಾಂಟೆಂಟ್ಗಳು 24 ಗಂಟೆ ವರ್ಕ್ ಮಾಡ್ತಿರ್ತದೆ. ಆ್ಯಂಡ್ ಯಾರು ನನ್ನ ಈ ಕಾಂಟೆಂಟ್ಸ್ ಅನ್ನು ನೋಡ್ತಾರೆ, ಯಾರಿಗೆಲ್ಲ ಹಸಿವಿದು, ಇನ್ ದ ಸೆನ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆಯೋ, ಅವ್ರು ಯಾರೆಲ್ಲ ಸೊಲ್ಯೂಷನ್ಸ್ ಹುಡುಕ್ತಿದ್ದಾರೋ, ಸೊ ಅವ್ರು ಮಾತ್ರ ಈ ವಿಡಿಯೋ ಕಾಂಟೆಂಟ್ ಅನ್ನು ಹುಡುಕ್ತಾರೆ. ಸೊ ಈ ವಿಡಿಯೋ ಕಾಂಟೆಂಟ್ ಥ್ರೂ ಅವರಿಗೆ ಇನ್ಫಾರ್ಮೇಶನ್ ಅಥವಾ ಸೊಲ್ಯೂಷನ್ ಸಿಕ್ಕಿದ್ರೆ ಆ ಸೊಲ್ಯೂಷನ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಇಲ್ಲದಿದ್ರೆ ಸಿಂಪ್ಲಿ ಇಗ್ನೋರ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸಿಂಪಲ್. ಸೊ ಇದೇ ರೀತಿಯಲ್ಲಿ ನಾನು ಯಾವಾಗ ನನ್ನ ವಿಡಿಯೋ ಕಾಂಟೆಂಟ್ ಅಲ್ಲಿ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ, ರಿಲೇಟೆಡ್ ಟು ಯಾವುದ್ಯಾವುದೋ ಅಲ್ಲ, ರಿಲೇಟೆಡ್ ಟು ಮೈ ನಿಶ್ ವಿಚ್ ಇಸ್ ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ, ಯಾರಿಗೂ ಮಾಡ್ಬೇಕಂತ ಹೇಳಿ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಜೆನ್ವಿನ್ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ನನ್ನ ವಿಡಿಯೋ ಕಾಂಟೆಂಟ್ ಅನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಯಾವಾಗೋ ಅವರಿಗೆ ಇದು ಕರೆಕ್ಟ್ ಇದೆ, ಅವರಿಗೆ ಇದು ಮಾಡ್ಲಿಕ್ಕೆ ಆಗ್ತದೆ, ಅವರಿಗೆ ಈ ಬಿಸ್ನೆಸ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ, ನಾನು ಮಾಡ್ತಿರುವ ಮೆಥಡ್ಸ್ ಅವರಿಗೆ ಕರೆಕ್ಟ್ ಅನಿಸ್ತುಂಟು ಅಂತ ಅನಿಸಿದಾಗ ಅವರು ನನಗೆ ಕಾಮೆಂಟ್ ರೀತಿಯಲ್ಲಿ, ಮೆಸೇಜ್ ರೀತಿಯಲ್ಲಿ ಈ ರೀತಿ ಮೆಸೇಜ್ ಕಳಿಸೋಕೆ ಸ್ಟಾರ್ಟ್ ಮಾಡಿದ್ರು. ಅದೇನಂತ ಹೇಳಿದ್ರೆ, ನೀವು ಏನು ಹೇಳ್ತಿದ್ದಾರೋ ನಂಗೆ ಅದು ಅರ್ಥ ಆಗ್ತಾ ಉಂಟು, ನನಗೆ ಸರ್ ಇದೇ ಪ್ರಾಬ್ಲಮ್ ಆಗ್ತಾ ಉಂಟು, ಸೊ ನಾನು ಏನು ಮಾಡಲಿ ಮುಂದೆ, ಸೊ ನಾನು ಏನು ಮುಂದೆ ಮಾಡಬೇಕು. ಸೊ ಈ ರೀತಿ ನನಗೆ ಮೆಸೇಜಸ್ ಹಾಕಿ ಸ್ಟಾರ್ಟ್ ಮಾಡಿದ್ರು. ಸೊ ನನಗೆ ಯಾವ ಈ ರೀತಿ ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ನನಗೆ ಗೊತ್ತಾಯ್ತು ನಾನು ಮಾಡ್ತಿರೋ ಮೆಥಡ್ಸ್ ಕರೆಕ್ಟ್ ಇದೆ. ಆ್ಯಂಡ್ ಐ ಆಮ್ ಟಾರ್ಗೆಟಿಂಗ್ ದ ರೈಟ್ ಪರ್ಸನ್ಸ್. ಸೊ ನಾನು ರೈಟ್ ಪರ್ಸನ್ಸ್ ಅನ್ನು ಟಾರ್ಗೆಟ್ ಮಾಡ್ಬೇಕು, ನನಗೆ ಕನ್ವಿನ್ಸ್ ಮಾಡುವ ಆಪ್ಷನೇ ಇಲ್ಲ. ಯಾಕೆ? ಅವರವರೇ ಕನ್ವಿನ್ಸ್ ಆಗಿ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ತಗೊಂಡೇ ನನ್ನ ಹತ್ರ ಬರ್ತಿದ್ದಾರೆ. ಇಸ್ಂಟ್ ಇಟ್ ಅಮೇಸಿಂಗ್? ಲುಕ್ ಅಟ್ ದ ಅಮೌಂಟ್, ಎಷ್ಟು ನೀವು ಎಫರ್ಟ್ಸ್ ಕಮ್ಮಿ ಆಯ್ತಿದ್ರಲ್ಲಿ. ಕರೆಕ್ಟ್ ಅಲ್ವಾ? ಆ್ಯಂಡ್ ಈ ರೀತಿ ಮಾಡೋದ್ರಿಂದ ನಾನು ಬಿಸ್ನೆಸ್ ಅನ್ನು ರೈಟ್ ವೇ ಅಲ್ಲಿ, ಎಥಿಕಲ್ ವೇ ಅಲ್ಲಿ ಬಿಲ್ಡ್ ಮಾಡೋದಲ್ಲದೆ ನನ್ನ ಫ್ರೆಂಡ್ಶಿಪ್ಸ್ಗೂ ಏನು ತೊಂದರೆ ಆಗಲಿಲ್ಲ, ವಿಚ್ ಇಸ್ ವಾಟ್ ಐ ವಾಂಟೆಡ್. ಇಷ್ಟೆಲ್ಲ ಆದ್ಮೇಲೆ ನಾನು ಸ್ಟಿಲ್ ಒಂದು ನಿಮಗೆ ಸೀಕ್ರೆಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಯಾರ ಹತ್ರ ಆಗಲಿ, ನಿಮ್ಮ ಫ್ರೆಂಡ್ಸಿನ ಹತ್ರ, ಅನ್ಲೆಸ್ ಅವರು ನಿಮ್ಮ ಕಾಂಟೆಂಟ್ ಅಥವಾ ಅವರು ನಿಮ್ಮ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಅವರೊಟ್ಟಿಗೆ ಶೇರ್ ಮಾಡುವಂಥದ್ದು. ಇಲ್ಲದಿದ್ರೆ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಅಥವಾ ನಿಮ್ಮ ಬಿಸ್ನೆಸ್ ವಿಷಯ ಬಗ್ಗೆ ಎತ್ತಲಿಕ್ಕೇನೆ ಇಲ್ಲ. ಕರೆಕ್ಟ್? ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸಿಗೂ ಪೆಟ್ಟಿಲ್ಲ, ನಿಮ್ಮ ಫ್ರೆಂಡ್ಶಿಪ್ಪಿಗೆ ತೊಂದರೆ ಇಲ್ಲ. ಈ ರೀತಿ ಈ ಮೆಥಡ್ಸ್ ಯೂಸ್ ಮಾಡೋದ್ರಿಂದ ಯಾರು ಒಬ್ರಿಗೂ ಕಾಲ್ ಮಾಡದೇನೆ ನಾನು ನನ್ನ ಆನ್ಲೈನ್ ಬಿಸ್ನೆಸ್ ವರ್ಲ್ಡ್ ವೈಡ್ ಬಿಲ್ಡ್ ಮಾಡಲಿಕ್ಕೆ ನನಗೆ ಈ ಸಿಸ್ಟಮ್ ಇಂದ ಸಾಧ್ಯವಾಗಿದೆ. ಅದು ಏನಿದೆ ಸಿಸ್ಟಮ್ ಅಂತ ಹೇಳಿ ನಾನು ಆಬ್ವಿಯಸ್ಲಿ ಈ ಸಣ್ಣ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಂಪಾಸಿಬಲ್, ವಿಚ್ ಇಸ್ ಕ್ಲಾರಿಟಿ ಸಿಕ್ಕುದಿಲ್ಲ ನಾನು ಹೇಳಲಿಕ್ಕೆ ಹೋದ್ರೆ. ಸೊ ಅದರಿಂದ ನಾನು ಒಂದು ಸಿಸ್ಟಮ್ ಬಿಲ್ಡ್ ಮಾಡಿದ್ದೇನೆ, ನಾನೊಂದು ವೆಬಿನಾರ್ ಬಿಲ್ಡ್ ಮಾಡಿದ್ದೇನೆ. ಆ ವೆಬಿನಾರ್ ಅಲ್ಲಿ ನಾನು ಫುಲ್ A to Z ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಯಾತಕ್ಕಾಗಿ ಮಾಡಬೇಕು, ಮಾಡಿದ್ರೆ ಲಾಭ ಏನು, ಸೊ ಇದೆಲ್ಲ ಇಷ್ಟು ಕ್ಲಿಯರ್ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದೇ ಚೇಂಜಸ್ ಅಂತ ಹೇಳಿದ್ರೆ ಈ ವೆಬಿನಾರ್ ಇಂಗ್ಲಿಷ್ನಲ್ಲಿದೆ. ಆ್ಯಂಡ್ ಈ ವೆಬಿನಾರಿಗೆ ಲಿಂಕ್ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗ್ತದೆ. ಸೊ ಈ ವೆಬಿನಾರ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆದಷ್ಟು ಬೇಗ ಈ ವೆಬಿನಾರ್ ಅನ್ನು ನೋಡಿ. ಆ್ಯಂಡ್ ಇಫ್ ಯು ಥಿಂಕ್ ಈ ಬಿಸ್ನೆಸ್ ನಿಮಗೆ ಕರೆಕ್ಟ್ ಅನ್ಸಿದ್ರೆ, ನಾವು ಯೂಸ್ ಮಾಡ್ತಿರುವ ನಮ್ಮ ಕಮ್ಯುನಿಟಿಯಲ್ಲಿ ಯೂಸ್ ಮಾಡ್ತಿರುವ ಮೆಥಡ್ಸ್ ನಮಗೆ ಕರೆಕ್ಟ್ ಅನ್ಸುತ್ತೆ, ಅಂಡ್ ಇಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಅಸ್, ಈ ವೆಬಿನಾರ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಸೊ ಹೀಗೆ ಹೇಳ್ತಾ ಈ ನಿಮ್ಮ ಟೈಮಿಗೋಸ್ಕರ, ಈ ನಿಮ್ಮ ಟೈಮ್ ನಮ್ಮ ವಿಡಿಯೋ ನೋಡ್ಲಿಕ್ಕೆ ಯೂಸ್ ಮಾಡೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ಮತ್ತೆ ನಾನು ನಿಮಗೆ ಸಿಗ್ತೇನೆ ನಮ್ಮ ನೆಕ್ಸ್ಟ್ ವಿಡಿಯೋ ಕಾಂಟೆಂಟ್ ನಲ್ಲಿ.